ಅಷ್ಟಕ್ಕೂ ನಮ್ಮ ಭಾವ ಏನೇ ಮಾಡಿದ್ರು ಅದು ಅರ್ಪನ್ ದುಡ್ಡಲ್ಲಿ. ಯಾರೋ ಬೆಳೆಸಿದ್ದನ್ನ ಉಳಿಸ್ಕೊಂಡೋಗೋದು ದೊಡ್ಡ ವಿಷಯ ಅಲ್ಲ. ಕರೆಕ್ಟ್. ಅದನ್ನ ಯಾರು ಬೇಕಾದರೂ ಮಾಡ್ತಾರೆ ಬಿಡು. ಅದೊಂಥರ ಹೆಂಗೆ ಅಂದರೆ, ಯಾರೋ ಕನ್ಸ್ಟ್ರಕ್ಟ್ ಮಾಡಿರೋ ರೋಡ್ನ ದಾರಿನ ದಿನ ಗುಡಿಸಿ ಒರೆಸಿ ರಂಗೋಲಿ ಬಿಟ್ಟಂಗೆ. ಆದರೆ ಝೀರೋಯಿಂದ ಬೆಳೆದಿದೆಯಲ್ಲ, ಅದು ಅದು ನಿಜವಾದ ಗತ್ತಂದರೆ. ನೀವು ಹೇಳಿದ ಕರೆಕ್ಟು ಸರ್. ಅವರು ದಿವಾನ್ ಅಲ್ಲ, ಜವಾನ್. ಇನ್ನೊಂದು ಸ್ವಲ್ಪ ಹಾಕ್ಲಾ ಸರ್? ಹಾಕಿ, ಸ್ವಲ್ಪ ಅಲ್ಲ ಜಾಸ್ತಿನೇ. ಏನು ಜೀವ ನೀನು? ಮೊದಲು ಕುಡಿಯಲ್ಲ ಅಂತೆ, ಆಮೇಲೆ ಸ್ವಲ್ಪ ಕುಡಿತೀನಿ ಅಂತೆ. ಈಗ ನೋಡಿದ್ರೆ ಹಾಕಿಸ್ಕೊಂಡು ಕುಡಿತಾ ಇದೆಯಲ್ಲ. ಮನೆಗೆ ಹೋಗ್ಬೇಕಪ್ಪ ನೀನು. ಇದನ್ನು ಮುಗಿಸ್ಬಿಟ್ಟು ಹೊರಟ್ಬಿಡು. ಸರಿ ಸರ್, ನಾನೇನು ಬರ್ತೇನೆ. ನಿಧಾನ. ಇಟ್ಸ್ ಓಕೆ ಸರ್, ಸ್ಟಡಿ. ಏನ್ ಸರ್ ಅವನ್ನ ಈ ಪರಿಸ್ಥಿತಿಗೆ ತಂದ್ಬಿಟ್ರಿ? ನೋಡ್ತಾ ಇರು, ಇವನನ್ನ ದೊಡ್ಡ ಬಿಸ್ನೆಸ್ ಮನ್ ಅಲ್ಲ, ದೊಡ್ಡ ಕುಡುಕನನ್ನಾಗಿ ಮಾಡ್ತೀನಿ. ದಿನ ಬೆಳಿಗಾದ್ರೆ ಕುಡಿತಾ ಕೂತ್ಕೋಬೇಕು, ಹಾಗೆ ಮಾಡ್ತೀನಿ. ಅಯ್ಯೋ, ಎಂಥವ್ರಿಗೆ ನನ್ನ ತಂಗಿನ ಮದುವೆ ಮಾಡಿ ಕೊಟ್ಬಿಟ್ಟೆ ಅಂತ ಗೌತಮ್ ದಿವಾನ್ ಸಂಕಟ ಪಡಬೇಕು. ಅವನ ಸಂಕಟ ನೋಡಿ ನಾನು ಖುಷಿ ಪಡಬೇಕು. ಗೌತಮ್ ದಿವಾನ್ ಕಾಲಿಟ್ಟಲ್ಲೆಲ್ಲ ಕಾಲಿಗೆ ಮುಳ್ಳೆ ಚುಚ್ಕೊಂಡ್ಬಿಡ್ಬೇಕು. ಅವನ ಸುತ್ತ ಮುಳ್ಳೆ ತುಂಬ್ಕೊಂಡ್ಬಿಟ್ಟಿರ್ಬೇಕು. ಆಗ ಮಾಡ್ತೀನಿ. ಭೂಮಿಕಾ, ವಿಟಮಿನ್ ಟ್ಯಾಬ್ಲೆಟ್ಸ್ ಎಲ್ಲ ತಗೊಂಡೆ ಟೀಚರ್. ನೋಡಿ, ಡಾಕ್ಟ್ರು ಏನೇನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೋ ಎಲ್ಲಾನು ಕಟ್ನಿಟ್ಟಾಗಿ ಫಾಲೋ ಮಾಡಬೇಕು. ಅರ್ಥ ಆಯ್ತಾ? ಮಾಡ್ತೀನಿ ಟೀಚರ್. ಆಮೇಲೆ ಡಾಕ್ಟ್ರು ನನ್ನನ್ನು ಹೊರಗಡೆ ಕೂರಿಸ್ಬಿಟ್ಟು ನಿಮ್ಮನ್ನ ಒಳಗಡೆ ಕರ್ಕೊಂಡೋಗಿ ಏನೇನೋ ಮಾತಾಡಿದ್ರಲ್ಲ, ಏನು ಹೇಳಿದ್ರು? ಏನೂ ರಿಸ್ಕ್ ಇಲ್ಲ ತಾನೆ? ರಿಸ್ಕ್ ಥರದ್ದೇನೂ ಇಲ್ಲ, ಇರುತ್ತಲ್ಲ ಹೆಂಗಸ್ರ ವಿಚಾರ, ಅದನ್ನ ಹೇಳಿದ್ರು. ನಿಮಗೆ ಗೊತ್ತಾಗ್ಬೇಕಿರೋ ಅಂಥ ವಿಷಯ ಏನಾದರೂ ಇದ್ದಿದ್ರೆ ನಾನೇ ಹೇಳ್ತಿದ್ದೆ ತಾನೆ. ಮಲ್ಕೊಳ್ಳಿ. ಇದೇನ್ರಿ ನೀವು ಆಕ್ರೋಬ್ಯಾಟಿಕ್ಸ್ ಎಲ್ಲ ಮಾಡ್ತಾ ಇದ್ರಲ್ರಿ? ಮಲ್ಕೊಳ್ಳಿ, ಸ್ಟೇಟಾಗಿ ಮಲ್ಕೊಳ್ಳಿ. ಹೀಗೆ ಮಲ್ಕೋಬೇಕು ನೀವು. ಮಗುಗೇನಾದ್ರು ತೊಂದರೆ ಇದ್ರೆ ಏನ್ರಿ ಗತಿ? ಏನಾಗಿದೆ ನಿಮ್ಗೆ? ಯಾಕೆ ಹಿಂಗೆ ಆಡ್ತಿದ್ದೀರಾ? ಗೌತಮರೇ, ನಾನು ಪ್ರೆಗ್ನೆಂಟು, ಪೇಷಂಟ್ ಅಲ್ಲ. ಎಕ್ಸಾಕ್ಟ್ಲಿ, ನಾನು ಅದನ್ನ ಹೇಳ್ತಾ ಇರೋದು. ನೀವು ಪ್ರೆಗ್ನೆಂಟು, ಹಾಗೆಲ್ಲ ಮಲ್ಕೋಬಾರ್ದು. ಆರಾಮಾಗಿ ಮಲ್ಕೊಳ್ಳಿಗೆ. ಸರಿ ಆಯ್ತು, ನಾನು ಹೀಗೆ ಸ್ಟ್ರೈಟ್ ಆಗಿ ಆರಾಮಾಗಿ ಮಲ್ಕೋತೀನಿ. ಓಕೆ ಓಕೆ. ಹಾಂ ಮಲ್ಕೊಳ್ಳಿ. ಅಯ್ಯೋ ಏನ್ರಿ? ಬೇಡ ರೀ, ನನ್ನ ಕೈ ಭಾರ ಮಗು ಮೇಲೆ ಬಿದ್ರೆ ಏನ್ ಗತಿ? ಬೇಡ, ತೊಂದರೆ ಆಗುತ್ತೆ ಅದಕ್ಕೆ. ಡಾಕ್ಟರ್ ನನ್ನ ಹತ್ರ ಮಾತಾಡೋದಕ್ಕಿಂತ ನಿಮ್ಮ ಹತ್ರ ಮಾತಾಡ್ಬೇಕಿತ್ತು. ಯಾಕೆ? ನೋಡಿ ಗೌತಮರೇ, ನಿಧಾನ ರೀ, ಹಂಗೇನ ಮಾಡಬೇಡಿ, ನಿಧಾನ. ಓಕೆ. ಓಕೆ. ನೋಡಿ ಗೌತಮರೇ, ಬೆಳಿಗ್ಗೆ ನೀವು ಕೆಲಸದವ್ರಿಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಿದ್ರಿ, ನನಗೂ ಇಷ್ಟು ಉದ್ದ ಸೇಫ್ಟಿ ಇನ್ಸ್ಟ್ರಕ್ಷನ್ಸ್ ಕೊಟ್ರಲ್ಲ, ಆಗಲೇ ಹೇಳೋಣ ಅನ್ಕೊಂಡೆ. ಬಟ್ ನಿಮ್ಮ ಎಂತೂಸಿಯಾಸಮ್ ನೋಡಿ ಯಾಕೆ ಹಾಳು ಮಾಡಬೇಕು ಅಂತ ನಾನೇನು ಹೇಳಿಲ್ಲ. ನೋಡಿ, ಎಲ್ಲದಕ್ಕೂ ಅದರದೇ ಆದಂಥ ಒಂದು ಸಮಯ ಇರುತ್ತೆ. ಈಗ ನಾನು ಮುಂಚೆ ಹೇಗಿದ್ದೆ ಹಾಗಿದ್ರೆ ಓಕೆ, ಸ್ವಲ್ಪ ಕೇರ್ ತಗೊಂಡ್ರೆ ಸಾಕು. ಆಮೇಲೆ 5 ತಿಂಗಳು 7 ತಿಂಗಳು ಆದಮೇಲೆ ಈ ನಿಮ್ಮ ಅತಿ ಕೇರು ಕನ್ಸನ್ನೆಲ್ಲ ಅವಾಗ ತೋರಿಸಿ. ಈಗ ಅದರ ಅವಶ್ಯಕತೆನೇ ಇಲ್ಲ. ಈಗ ಆರಾಮಾಗಿರಿ, ರಿಲ್ಯಾಕ್ಸ್. ಹೌದಾ? ಹೌದು. ಆದ್ರೂ ಇಲ್ಲ, ಏನೂ ಇಲ್ಲ, ಬನ್ನಿ. ಗೌತಮರೇ, ನೀವು ಈ ರೀತಿ ಕೈ ಹಾಕಿ ಮಲಗಿದ್ರೆ ನನಗೆ ಮಗುಗೆ ಸೆಕ್ಯೂರ್ಡ್ ಫೀಲ್ ಆಗುತ್ತೆ. ನನಗೂ ಅಷ್ಟೇ. ಇನ್ಫ್ಯಾಕ್ಟ್ ಹೀಗೆ ಮಲಗಿದ್ರೇನೆ ನಿಮ್ಗೆ ನಿದ್ದೆ ಬರೋದು. ಮತ್ತೆ ಸುಮ್ಮನೆ ಬೇಡದಿರೋದೆಲ್ಲ ಮಾತಾಡ್ಕೊಂಡು. ನಿಜವಾಗ್ಲೂ ಏನೂ ಆಗಲ್ಲ ತಾನೆ? ಏನೂ ಆಗಲ್ಲ. ಹಾಗೆ ನಾಳೆ ನೀವು ಆಫೀಸ್ ಲೀವ್ ತಗೋತೀರಾ ಪ್ಲೀಸ್? ಯಾಕೆ? ನಿಮ್ಮನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬೇಕು, ನಿಮ್ಮನ್ನು ತೋರಿಸ್ಬೇಕು. ಆಗ್ಲಿಂದ ಹೇಳ್ತಿದ್ದೀನಿ, ನಿಮ್ಗೆ ಅರ್ಥನೇ ಆಗ್ತಿಲ್ಲ. ಮಲ್ಕೊಳ್ಳಿ ಸುಮ್ಮನೆ. ಹಾಗೇನೆ ಡಾಕ್ಟರ್ ಹೇಳಿದ್ದಾರೆ ನಾನು ಚೆನ್ನಾಗಿ ನಿದ್ದೆ ಮಾಡಬೇಕು ಅಂತ. ಮಧ್ಯದಲ್ಲಿ ಎದ್ದು ಇನ್ಯಾವ ಪ್ರಶ್ನೆನೂ ಕೇಳಬಾರ್ದು. ಓಕೆ? ಹಾಂ, ಗುಡ್ ನೈಟ್.
ಕೋಪ ಮಾಡ್ಕೋಬೋದಾ? ಲೈಟಾಗಿ ಮಾಡ್ಕೋಬೋದು. ಮತ್ತು ಭದ್ರಕಾಳಿ ಥರ ಆಡ್ತಾ ಇದ್ದೀರಾ? ಈ ಲೆವೆಲ್ಗೆ ಓಕೆ. ಹಾಗೆ ನೀವು ಇರಿಟೇಟ್ ಮಾಡಬಾರ್ದು, ಆ ಥರನೂ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಆಮೇಲೆ ಇರಿಟೇಟ್ ಮಾಡಿದೆ, ಪ್ರೀತಿ ತೋರಿಸ್ತಾ ಇದ್ದೀನಿ ಅಷ್ಟೇ. ನೀವು ಅತಿಯಾಗಿ ಪ್ರೀತಿ ತೋರಿಸಿನೇ ಈ ರಿಸಲ್ಟ್ ಬಂದಿರೋದು. ಮಲ್ಕೊಳ್ಳಿ, ಗುಡ್ ನೈಟ್. ಗುಡ್ ನೈಟ್. ಐ ಲವ್ ಯು. ಲವ್ ಯು. ಬಿಡು ಮಹಿ, ಐ ಕ್ಯಾನ್ ಸ್ಟ್ಯಾಂಡ್. ಸೋ ಸ್ವೀಟ್ ಆಫ್ ಯು. ನೀನು ಎಷ್ಟು ಸಿನ್ಸಿಯರ್ ಅಲ್ಲ. ನಾನು ಮನೆಗೆ ಎಷ್ಟು ಲೇಟಾಗಿ ಬಂದರು ನನಗೋಸ್ಕರನೇ ವೆಯ್ಟ್ ಮಾಡ್ತಾ ವಾಚ್ಮ್ಯಾನ್ ಥರ ಕೂತಿರ್ತೀಯ. ಮೈ ಡಿಯರ್ ವಾಚ್ಮ್ಯಾನ್, ನೋ ಗ್ರಾಮರ್ ಮಿಸ್ಟೇಕ್. ಮೈ ಡಿಯರ್ ವಾಚ್ ವುಮೆನ್, ಹೊಸ ಟೈಟಲ್ ನಾನೇ ಇಟ್ಟಿರೋದು. ಡಿಫ್ರೆಂಟ್ ಆಗಿದೆ. ಈಗ ಜನ ಎಲ್ಲ ಡಿಫ್ರೆಂಟ್ ಕೇಳ್ತಾರೆ, ಅಂದಮೇಲೆ ನಾವು ಡಿಫ್ರೆಂಟಾಗಿ ಏನಾದರೂ ಮಾಡ್ತಿರ್ಬೇಕು, ಹೇಳ್ತಿರ್ಬೇಕು. ಶಿವ, ನಿನ್ಗೆ ಅವತ್ತು ಅಷ್ಟೊಂದು ಹೇಳಿದ್ದೀನಿ, ಆದರೂ ಮತ್ತೆ ಮನೆಗೆ ಕುಡ್ಕೊಂಡು ಬಂದಿದ್ಯಾ? ಡೇರ್ ಯು. ನನ್ನ ಮಾತಿಗೆ ಬೆಲೆನೇ ಇಲ್ವಾ? ಯಾಕೆ ಹಿಂಗೆ ಮಾಡ್ತಿದ್ಯಾ ಜೀವ? ವಾಟ್ಸ್ ರಾಂಗ್? ಮನೇಲಿ ದೊಡ್ಡವರಿದ್ದಾರೆ, ಅವ್ರಿಗೆ ಗೊತ್ತಾದ್ರೆ ಏನಾಗುತ್ತೆ ಅನ್ನೋ ಸ್ವಲ್ಪ ಆದ್ರೂ ಯೋಚನೆ ಮಾಡಲ್ವಾ ನೀನು? ಅದೆಲ್ಲಿದೆ ಬುದ್ಧಿ ಇದ್ದಿದ್ರೆ ಈ ರೀತಿ ಏನೋ ಕುಡ್ಕೊಂಡು ಬರ್ತಿದ್ದೆ ನೀನು. ಏನಾಯ್ತು ಅಂತ ಈಗ ಹೇಳ್ತಿದ್ಯಾ ಮಹಿ? ನಿಮ್ಮ ಅತ್ತೆ ಮಾವ, ಐ ಮೀನ್ ನಮ್ಮ ಅಪ್ಪ ಅಮ್ಮಂಗೆ ಗೊತ್ತಾದ್ರೆ ಅಂತನಾ? ಗೊತ್ತಾಗ್ಲಿ ಬಿಡು, ಐ ಡೋಂಟ್ ಕೇರ್. ನನ್ನ ದುಡ್ಡು ನನ್ನಿಷ್ಟ, ಯಾರಿಗೇನು ಕಷ್ಟ? ಹಾಂ, ನಾನೇ ಹೇಳ್ತೀನಿ ಕರಿ. ನೀನು ಕರಿಯಲ್ಲ. ಅಪ್ಪ ಬಿಡು ಬಿಡು. ಏನು ನೀನು ನನ್ನನ್ನು ಒಳ್ಳೆ ಅನಿಮಲ್ ಥರ ಟ್ರೀಟ್ ಮಾಡ್ತೀಯಲ್ಲ ನೀನು. ಯಾಕೆಂದ್ರೆ ನೀನು ಅನಿಮಲ್ ಹಾಗೆ ಬಿಹೇವ್ ಮಾಡ್ತಿದ್ಯಾ, ಅದಕ್ಕೆ ಯು ಡಿಸರ್ವ್ ದಿಸ್ ಕೈಂಡ್ ಆಫ್ ಟ್ರೀಟ್ಮೆಂಟ್. ಎಷ್ಟು ಸರಿ ಹೇಳಬೇಕು ಜೀವ ನಿನಗೆ? ಯಾಕೆ ನಿನಗೆ ಅರ್ಥ ಆಗ್ತಾ ಇಲ್ಲ? ವೈ ಆರ್ ಯು ಬಿಹೇವಿಂಗ್ ಲೈಕ್ ದಿಸ್? ನಾನಂತ ದೊಡ್ಡ ತಪ್ಪು ಏನು ಮಾಡಿದೆ ಅಂತ ಈಗ ಹಂಗಾಡ್ತಿದ್ಯಾ? ಅತ್ತೆ ಮಾವನ್ನ ಕರೆಯೋದಕ್ಕೆ ಹೋಗ್ತಿದ್ಯಲ್ಲ ನೀನು. ಅಕಸ್ಮಾತ್ ಅವ್ರು ಬಂದು ನಿನ್ನ ಈ ಅವತಾರದಲ್ಲಿ ನೋಡಿದಿದ್ರೆ ಅವ್ರಿಗೆ ಎಷ್ಟು ಹರ್ಟ್ ಆಗ್ತಿತ್ತು. ನಮ್ಮ ಮಗ ಹೀಗಾಗೋದ್ನಲ್ಲ ಅಂತ ಎಷ್ಟು ಬೇಜಾರು ಮಾಡ್ಕೊಳ್ತಾ ಇದ್ರು. ಅದೆಲ್ಲದಕ್ಕಿಂತ ಹೆಚ್ಚಾಗಿ ನೀನು ಅವ್ರ ಮುಂದೆ ಎಷ್ಟು ಚೀಪ್ ಆಗ್ತಿದ್ದೆ. ಚೀಪ್ ಆಗಿಬಿಡ್ತೀನಿ. ನಾನು ಕುಡ್ದಿರೋದು ಕಾಸ್ಟ್ಲಿ ಸ್ಕಾಚ್, ಅಂದಮೇಲೆ ಚೀಪಾಗಿ ಆಗ್ತೀನಿ. ಟೇಕ್ ಇಟ್ ಈಸಿ ಮಹಿ. ಯಾಕೀಗ ಪ್ರಳಯ ಆಗಿರೋ ಥರ ಆಡ್ತಿದೀಯಾ? ನಾನೇನು ಎಳೆ ಮಗುನ? ನನಗೇನು ಫ್ರೀಡಮ್ ಇಲ್ವಾ? ಡ್ರಿಂಕ್ಸ್ನ ಮಾಡೋದಕ್ಕೆ ಪರ್ಮಿಟ್ ಇದೆ ಅಂದಮೇಲೆ ಡ್ರಿಂಕ್ಸ್ ಮಾಡೋದಕ್ಕೆ ಯಾಕೆ ಪರ್ಮಿಟು? ನಂಗೆ ಕರೆಕ್ಟಾಗಿ ಮನೆಗೆ ಬಂದಿದ್ದೀನಿ ತಾನೆ, ಪಕ್ಕದ ಮನೆಗೆ ಹೋಗಿಲ್ವಲ್ಲ? ಪಕ್ಕದ ರೋಡಿಗೆ ಏನಾದ್ರು ಹೋಗಿದ್ದೀನಾ? ಕರೆಕ್ಟಾಗಿ ನಾನು ಮನೆಗೆ ಬಂದು ಸೇಫಾಗಿ ರೀಚ್ ಆಗಿದ್ದೀನಿ ಅಂದಮೇಲೆ ನೋ ವರೀಸ್. ಸರಿ ಸರಿ, ನೋ ವರೀಸ್, ಓನ್ಲಿ ಹ್ಯಾಪಿ. ಓಕೆ, ಒಂದೇ ಒಂದು ನಿಮಿಷ ಸೈಲೆಂಟ್ ಆಗಿರು. ಗುಂಡು, ಹಾಜಿ. ಇದೇನು ಮತ್ತೆ ಆಫೀಸ್ ಕೊಟ್ಟಿಯಾ? ಇಲ್ಲ ಅಜ್ಜಿ, ಆಫೀಸ್ನೇ ಮನೆ ಕರ್ಸ್ಕೊತಾ ಇದ್ದೀನಿ. ಏನು ಆಫೀಸ್ನ ಮನೆ ಕರ್ಸ್ಕೊತಾ ಇದೀಯಾ? ಹಾಂ, ನಾನು ಮನೇಲಿ ಇದ್ದಂಗೂ ಆಗುತ್ತೆ, ಆಫೀಸ್ ಕೆಲಸ ಮಾಡ್ದಂಗೂ ಆಗುತ್ತೆ. ಅದಕ್ಕೆ ಈ ಥರದೊಂದು 2-in-1 ಅರೇಂಜ್ಮೆಂಟ್ ಹೆಂಗಿದೆ? ಒಳ್ಳೆ ಕೆಲಸ ಮಾಡಿದೆ ಕಣೋ. ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ. ಅಂತೂ ಈ ಅಜ್ಜಿ ಮಾತನ್ನ ಕಿವಿ ಮೇಲೆ ಹಾಕೊಂಡೆಲ್ಲ, ಅದೇ ಸಂತೋಷ. ನಿಮ್ಮ ಮಾತು ನಾನು ಯಾವತ್ತಿಲ್ಲ ಅಂದಿದ್ದೀನಿ. ನಿಮ್ಮ ಮಾತುಗಳನ್ನ ಕೇಳಿಸ್ಕೊಳ್ಳೋದಕ್ಕೆ ಈ ಕಿವಿಗಳು ಯಾವಾಗಲೂ ರೆಡಿ ಇರುತ್ತೆ. ನನಗೆ ಗೊತ್ತು ನೀವು ಹೇಳೋದು ನಾನು ಒಳ್ಳೇದಕ್ಕೆ ಅಂತ. ಸೊ ಏನೇ ಇದ್ರೂ ಮಾಡ್ತೀನಿ. ಅದಕ್ಕೆ ಪ್ರೆಗ್ನೆನ್ಸಿ ಪ್ರಯುಕ್ತ ವರ್ಕ್ ಫ್ರಮ್ ಹೋಮ್ ಜಾರಿ ಮಾಡಿಬಿಟ್ಟಿದ್ದೀನಿ. ನಾನು ಯಾವಾಗಲೂ ಭೂಮಿಕಾ ಅವ್ರ ಜೊತೆಗೆ ಇರ್ತೀನಿ, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ. ಇಂಥ ಟೈಮಲ್ಲಿ ಅವ್ರನ್ನ ಬಿಟ್ಟಿರೋದು ನನಗೂ ಬಹಳ ಕಷ್ಟನೇ. ಅದಕ್ಕೆ ಇನ್ಮೇಲೆ ಮ್ಯಾಕ್ಸಿಮಮ್ ಟೈಮ್ ಅವ್ರ ಜೊತೆಗೆ ಇರ್ತೀನಿ, ಅವ್ರ ಎದುರುಗಡೆ ಇರ್ತೀನಿ. ಒಟ್ಟಿನಲ್ಲೂ ಖುಷಿಯಾಗಿರ್ಬೇಕು, ಸಂತೋಷವಾಗಿರ್ಬೇಕು. ನಿಮಗೆ ಖುಷಿನಾ? ಓಕೆನಾ? ಒಳ್ಳೆ ಕೆಲಸ ಮಾಡಿದೆ. ನನ್ನ ಚಿನ್ನ, ನನ್ನ ಬಂಗಾರ. ಗೆಳೆಯ ಮುಂದುವರ್ಸ್ಕೊಂಡ. ಸರಿ, ಹಾಯ್. ಮಾರ್ನಿಂಗ್ ಗೆಳೆಯ. ಮಾರ್ನಿಂಗ್ ಮಾರ್ನಿಂಗ್. ಎಲ್ಲರೂ ಬಂದ, ಬನ್ನಿ ಪ್ಲೀಸ್ ಕಮ್.
ಎಕ್ಸ್ಕ್ಯೂಸ್ ಮಿ ಹಾಂ ಬಂದೆ ಬನ್ನಿ. ಯಾಕೆ ಮಹಿ ಆಗಿ ನೋಡ್ತಿದ್ಯಾ? ಮಹಿ ನಿನ್ನ ಕೇಳ್ತಿರೋದು. ಯಾಕೆ ಏನ್ ವಿಷಯ ಅಂತ ನಿನಗೆ ಗೊತ್ತಿಲ್ವಾ? ಏನು? ಏನಾಗಿದೆ ಜೀವ ನಿನಗೆ? ಒಂದು ಸ್ವಲ್ಪನಾದ್ರೂ ಸೆನ್ಸ್ ಇದೆಯಾ? ನಿನಗೆ ಎಷ್ಟೆಲ್ಲ ಹೇಳಿದ್ದೀನಿ ಅವ್ರ ಸಹವಾಸ ಮಾಡಬೇಡ, ಎಷ್ಟಲ್ಲಿರ್ಬೇಕೋ ಅಷ್ಟಲ್ಲಿರೋ ಲಿಮಿಟ್ ಕ್ರಾಸ್ ಆಗಬೇಡ ಅಂತ. ಅಷ್ಟೆಲ್ಲ ಹೇಳಿದ್ಮೇಲೂ ಮತ್ತೆ ಅದನ್ನೇ ಮಾಡ್ಕೊಂಡು ಬಂದಿದ್ಯಲ್ಲ. ಯಾಕೆ ನಾವಿಬ್ರು ಚೆನ್ನಾಗಿರೋದು ಇಷ್ಟ ಇಲ್ವಾ ನಿನಗೆ? ಮಹಿ ಪ್ಲೀಸ್, ಈಗ ನಾನ್ ಸ್ಟಾಪ್ ಬೈಬೇಡ. ನನಗೂ ಮಾತಾಡೋದಕ್ಕೆ ಅವಕಾಶ ಕೊಡು. ನನ್ನ ಮಾತನ್ನ ಕೇಳಿಸ್ಕೊ. ಸುಮ್ಮನೆ ರಾಜೇಂದ್ರ ಸರ್ ಮೇಲೆ ಬ್ಲೇಮ್ ಮಾಡಬೇಡ. ನೆನ್ನೆ ನಾನು ಡ್ರಿಂಕ್ಸ್ ಮಾಡಿದ್ದು ಅವ್ರ ಜೊತೆ ಅಲ್ಲ, ಫಾರಿನ್ ಡೆಲಿಗೇಟ್ ಸಿಕ್ಕಿದ್ರು, ಹಾಗೆ ಮಾತಾಡ್ತಾ ಡ್ರಿಂಕ್ಸ್ ಮಾಡಿದ್ವಿ. ಡ್ರಿಂಕ್ಸ್ ಮಾಡೋದು ಬಿಸ್ನೆಸ್ ಕಲ್ಚರ್. ನೀನು ಬಿಸ್ನೆಸ್ ಫ್ಯಾಮಿಲಿಯಿಂದಾನೇ ಬಂದಿರೋದು, ಇದೆಲ್ಲ ನಿನಗೆ ಗೊತ್ತಿರತ್ತೆ. ಆದರೂ ಕ್ವಶನ್ ಕೇಳ್ತೀಯ, ಆಕಾಶನೇ ತಲೆ ಮೇಲೆ ಬಿದ್ದಿರೋ ಥರ ಆಟ್ಯ. ನಾನು ನಿನಗೆ ಅವತ್ತೇ ಹೇಳಿದ್ದೆ, ನಾನು ಮಾಡಿದ್ರೆ ಒಂದು ಲೆಕ್ಕ, ಯಾಕೆಂದ್ರೆ ನಾನು ಬೆಳ್ತಿದ್ದೆ ಪಬ್ ಕಲ್ಚರಲ್ಲಿ. ಆದರೆ ನೀನು ಹಾಗಲ್ವಲ್ಲ, ಇವಾಗ ಅದನ್ನೆಲ್ಲ ಶುರು ಮಾಡ್ಕೊಂಡಿದ್ಯಾ. ಅದರಲ್ಲೇ ಗೊತ್ತಾಗುತ್ತೆ ನೀನು ಎಷ್ಟು ಚೇಂಜ್ ಆಗಿದ್ಯಾ ಅಂತ. ಜೀವ, ಯು ಆರ್ ಫರ್ಗೆಟಿಂಗ್ ಯುವರ್ ರೂಟ್ಸ್. ನನಗದು ಚಿಂತೆ ಆಗ್ತಿರೋದು. ನೀನೆಲ್ಲಿ ಬೇರೆಯವ್ರ ಥರ ಆಗ್ಬಿಡ್ತೀಯೋ ಅಂತ ಭಯ ಆಗ್ತಿದೆ ಜೀವ. ಯಾಕೆ ಹೀಗೆ ಹೇಳ್ತಿದ್ಯಾ ಮಹಿ? ಡ್ರಿಂಕ್ಸ್ನ ತಗೊಂಡು ಬಂದು ನನ್ನ ಕ್ಯಾರೆಕ್ಟರ್ಗೆ ಅಟ್ಯಾಚ್ ಮಾಡಬೇಡ. ನೀನು ಪಬ್ಗೆ ಕ್ಲಬ್ಗೆ ಹೋಗ್ತಿದ್ದೆ, ಫ್ರೆಂಡ್ಸ್ಗಳ ಜೊತೆ ಎಂಜಾಯ್ ಮಾಡ್ತಿದ್ದೆ, ನಿನ್ನ ಸ್ಟೇಟಸ್ನ ಸೆಲೆಬ್ರೇಟ್ ಮಾಡ್ತಿದ್ದೆ. ಈಗ ನನ್ನ ಟೈಮು, ನಾನು ಬೆಳೆದಿದ್ದೀನಿ, ನಾನು ಸೆಲೆಬ್ರೇಟ್ ಮಾಡ್ತೀನಿ. ನನಗೂ ಇದೆಲ್ಲ ಬೇಕು. ಬಿಸ್ನೆಸ್ ಫ್ಯಾಮಿಲಿಯವರಾಗಿ ನೀನು ಮಾಡಿದ್ರೆ ತಪ್ಪಿಲ್ಲ, ಆದರೆ ನಾನು ಮಾಡಿದ್ರೆ ತಪ್ಪು. ಇದೆಂತ ಲಾಜಿಕ್ಕು? ಏನೋ ಹೇಳಬೇಕು ಅಂತ ಉಪದೇಶ ಹೇಳೋದಕ್ಕೆಲ್ಲ ಬರಬೇಡ. ಅದು ಹಾಗಲ್ಲ ಜೀವ. ಹಿಂಗೆ ಹೇಗೆ? ಒಟ್ನಲ್ಲಿ ನಾನು ವಿಲನ್ ಆಗಬೇಕು, ಅದೇ ನಿನಗೆ ಬೇಕಾಗಿರೋದಲ್ಲ. ನನ್ನಲ್ಲಿರೋ ಒಳ್ಳೆ ಗುಣಗಳನ್ನ ಬಿಟ್ಟು ಈ ಥರ ಚಿಕ್ಕ ವಿಷಯ ತಗೊಂಡು ಬ್ಲೇಮ್ ಮಾಡೋದು, ಅದೇ ನಿನಗೆ ಬೇಕಾಗಿರೋದು ಮಹಿ. ನಾನು ಹೀರೋ ಆಗೋದು ನಿನಗಿಷ್ಟ ಇಲ್ಲ. ನನ್ನನ್ನು ಡಾಮಿನೇಟ್ ಮಾಡಬೇಕು. ನಾನು ಇಷ್ಟೊಂದು ಅಚೀವ್ ಮಾಡಿದ್ರು ನನ್ನನ್ನು ದಡ್ಡನ ಥರ ನೋಡ್ತೀಯ. ಅಷ್ಟಕ್ಕೂ ಕುಡ್ದು ನಾನೇನು ಚೀಪಾಗಿ ಆಡಿಲ್ಲ, ರಸ್ತೆಯಲ್ಲಿ ಬಿದ್ದಿಲ್ಲ, ಒಳ್ಳೆ ಲೋಕಲ್ ಕುಡ್ಕೊಂಡ ಥರ ನೋಡ್ತಿದ್ಯಾ. ಅದೇ ಥರ ಟ್ರೀಟ್ ಮಾಡ್ತಿದ್ಯಾ ನೀನು. ಯಾಕೋ ಏನೇನೋ ಹೇಳ್ತಾ ಇದೆಯಾ? ನಾನು ಇದನ್ನೆಲ್ಲ ಹೇಳ್ತಿರೋದು ನಿನ್ ಮೇಲೆ ಕನ್ಸನಿಂದ. ನೀನು ಮೊದಲಿನಾಗೆ ಇರಬೇಕು, ನೀನು ಚೇಂಜ್ ಆಗಬಾರ್ದು ಅನ್ನೋ ಉದ್ದೇಶದಿಂದ. ಅದು ಯಾಕೆ ನಿನಗೆ ಅರ್ಥ ಆಗ್ತಿಲ್ಲ? ನನಗೆಲ್ಲ ಅರ್ಥ ಆಗಿದೆ ಮಹಿ. ನನ್ನನ್ನು ಬ್ಲೇಮ್ ಮಾಡೋದಕ್ಕೆ ನಿನ್ಗೊಂದು ರೀಸನ್ ಬೇಕಷ್ಟೇ. ನೋಡು, ಇದೇ ಲಾಸ್ಟ್. ನಾನು ಬ್ಲೇಮ್ ಮಾಡೋದು, ಉಪದೇಶ ಮಾಡೋದಕ್ಕೆ ಬರೋದು, ಅಪ್ಪ ಅಮ್ಮಗೆ ಹೇಳ್ತೀನಿ, ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅನ್ನೋದಕ್ಕೆ ಬಂದರೆ ಸರಿ ಇಲ್ಲ. ನಾನು ಯಾವ ಕ್ರೈಮು ಮಾಡಿಲ್ಲ. ಬಿಸ್ನೆಸ್ ಮ್ಯಾನಾಗಿ ಹೇಗಿರ್ಬೇಕೋ ಆಗಿದ್ದೀನಿ ನಾನು. ನೀನು ಹಳೆ ಸ್ಕೇಲ್ ಇಟ್ಕೊಂಡು ನನ್ನನ್ನು ಅಳೆಯೋದಕ್ಕೆ ಬರಬೇಡ. ನಾನು ಹಳೆ ಜೀವ ಅಲ್ಲ, ನಾನು ಚೇಂಜ್ ಆಗಿದ್ದೀನಿ, ಅದನ್ನು ಅರ್ಥ ಮಾಡ್ಕೊ. ನಾನು ಬೆಳೆದಿದ್ದೀನಿ, ನನ್ನ ಸ್ಟೇಟಸೇ ಬೇರೆ, ಅದು ನಿನ್ನ ತಲೆಯಲ್ಲಿರಲಿ. ಜೀವ, ಎನಫ್ ಇಸ್ ಎನಫ್. ನಿಂದು ತುಂಬಾನೇ ಅತಿ ಆಯಿತು. ಐ ಥಿಂಕ್ ನಿಮಗೆ ಸೊಕ್ಕು ತಲೆಗೆ ಹೋಗಿದೆ ಅನ್ಸುತ್ತೆ. ಅದು ಹಾಗೆ. ನಾವು ಮಾಡಿದ್ರೆ ಅನಾಚಾರ, ನೀವು ಮಾಡಿದ್ರೆ ಚಮತ್ಕಾರ. ನೀವು ಮಾಡಿದ್ರೆ ಎಲ್ಲ ಸ್ಟೇಟಸ್ಸು, ನಾವು ಮಾಡಿದ್ರೆ ತಪ್ಪು, ಸರಿ ಇಲ್ಲ ಅಲ್ಲ? ಇದಕ್ಕೆ ಅನ್ನೋದು ಹಿಪೋಕ್ರಸಿ ಅಂತ, ಡಬಲ್ ಸ್ಟ್ಯಾಂಡರ್ಡ್ ಅಂತ. ನಮ್ಮ ಜಗಳದಲ್ಲಿ ನಮ್ಮ ಮನೆಯವ್ರನ್ನೆಲ್ಲ ಏನಕ್ಕೆ ಇನ್ವಾಲ್ವ್ ಮಾಡ್ತಾ ಇದೆಯಾ? ನೀನು ಹುಟ್ಟಿ ಬೆಳೆದಿದ್ದು ಈ ಮನೆಯಲ್ಲಿ, ಅದು ತಕ್ಕ ಹಾಗಿರೋ ಅಂತ ಹೇಳ್ತಾ ಇದ್ದೀನಿ. ನೋಡು, ಇನ್ನೊಂದು ಸರಿ ಇದು ಹೀಗೆ ರಿಪೀಟ್ ಆದ್ರೆ ನಾನು ಅತ್ತೆ ಮಾವಂಗೆ ಹೇಳ್ಬೇಕಾಗತ್ತೆ. ಹೇಳು, ಏನಂತ ಹೇಳ್ತೀಯ? ಜೀವ ಕುಡ್ಕೊಂಡು ಬರ್ತಾನೆ ಅಂತನಾ? ಇಷ್ಟು ಚಿಕ್ಕ ವಿಷಯನ ದೊಡ್ಡದು ಮಾಡಿದ್ರೆ ನಾನೇನು ಮಾಡೋದಕ್ಕಾಗಲ್ಲ. ಹೇಳಕ್ ಬರ್ತಾಳೆ, ನನಗೂ ಗೊತ್ತು ಹೇಗೆ ಬದುಕಬೇಕು ಅಂತ. God, what's wrong with him? ಇಷ್ಟೊಂದು ಚೇಂಜ್ ಆಗಿದೆ. ಏನು ಆಫೀಸ್ ಅಡ್ರೆಸ್ ತಪ್ಪು ಮನೆ ಬಂದ್ಬಿಡಿದ? ಅಡ್ರೆಸ್ ತಪ್ಪಿ ಬಂದಿಲ್ಲ, ಇನ್ಮೇಲೆ ಆಫೀಸ್ ಅಡ್ರೆಸ್ಸೇ ಮನೆ ಅಡ್ರೆಸ್ಸು. ಐ ಮೀನ್ ಮನೆಯೇ ಆಫೀಸು, ವರ್ಕ್ ಫ್ರಮ್ ಹೋಮ್. ಇಲ್ಲ ನಿಮಗೋಸ್ಕರ ತೋರಿಸ್ತಿರೋ ಪ್ರೀತಿ, ಕೇರ್, ಕನ್ಸರ್ನ್ ನೋಡ್ತಿದ್ರೆ ಐ ಫೀಲ್ ಸೋ ಸ್ಪೆಷಲ್. ನಿಜವಾಗ್ಲೂ ಗೊತ್ತಂದ್ರೆ ನೀವು ತೋರಿಸೋ ಪ್ರೀತಿ ಕೇರು ಬೇರೆ ಲೆವೆಲು, ಅದು ಕಂಪ್ಯಾರಿಸನ್ ಇಲ್ಲ. ಇಷ್ಟೊಂದು ತುಂಬಾ ಗ್ರೇಟ್. ನೀವು ಇಂಥ ಹೆಂಡತಿ ಸಿಕ್ಕಿರ್ಬೇಕಾದ್ರೆ ನಾನು ಅಷ್ಟು ಮಾಡ್ತಿದ್ರೆ ಹಾಗೆ, ಅದು ನನ್ನ ಡ್ಯೂಟಿ. ಇದರಲ್ಲಿ ದೊಡ್ಡಸ್ಗೆ ಹೆಚ್ಚುಗಾರಿಕೆ ಎಲ್ಲ ಏನೂ ಇಲ್ಲ. ಇನ್ಮೇಲೆ ನಾನು ಯಾವಾಗಲೂ ನಿಮ್ಮ ಜೊತೆಗೆ ಇರ್ತೀನಿ. ಬೇಕಿದ್ರೆ ನಿಮ್ಮ ಬಾಲ ಅನ್ಕೊಳ್ಳಿ. ಬಾಲ ಬೇಡ, ನೆರಳು ಅಂತ ಹೇಳಿ, ಪೊಯೆಟಿಕ್ ಆಗಿರುತ್ತೆ. ಚೆನ್ನಾಗಿದೆ, ಕರೆಕ್ಟ್. ನಾನು ಇನ್ಮೇಲೆ ನಿಮ್ಮ ನೆರಳಿನ ಥರನೇ ಇರ್ತೀನಿ. ನಿಮ್ಮನ್ನು ಬಿಟ್ಟು ಎಲ್ಲೂ ಹೋಗಲ್ಲ. ಅನ್ಲೆಸ್ ದೇರ್ ಇಸ್ ಅನ್ ಎಮರ್ಜೆನ್ಸಿ, ಅರ್ಜೆನ್ಸಿ ಇದ್ದರೆ ಮಾತ್ರ. ಇಲ್ಲದೆ ಮನೆಯಲ್ಲ ಟೆಂಟ್ ಹಾಕೊಂಡು ಇದ್ಬಿಡ್ತೀನಿ. ಇನ್ಮೇಲೆ ನಾನು ಬಿಸ್ನೆಸ್ ಮ್ಯಾನ್ ಅಲ್ಲ, ಪಕ್ಕಾ ಫ್ಯಾಮಿಲಿ ಮ್ಯಾನ್. ಓಕೆ ಓಕೆ, ಅದು ನೋಡಿ, ಅದು
ನಿತ್ಯ ಹತ್ರ ಅಷ್ಟೊಂದು ಅಟ್ಯಾಚ್ಮೆಂಟ ನಿಮಗೆ? ಮಗುಗೋಸ್ಕರ ಅಂದರೆ ನನಗೋಸ್ಕರ ಇಲ್ಲ. ನೋಡ್ತಾರೆ ಏನು ಟ್ರೀಟ್ ಮಾಡ್ತಾವ ಅದಕ್ಕೆ? ಹಾಂ, ಸ್ವಲ್ಪ ಜಾಸ್ತಿನೇ ಮಾಡಿ. ನೀನು ಯಾಕೋ ಬಂದ ಇಲ್ಲಿಗೆ? ಅಲ್ಲ ಕಣೋ, ಎಲ್ರು ಅದಕ್ಕೆ ಒಂದು ನಿಮಿಷ. ಹಾಂ, ಅಲ್ಲ ಕಣೋ, ಏನು ಇಡೀ ಆಫೀಸ್ನ ಮನೆಗೆ ಶಿಫ್ಟ್ ಮಾಡಿಸ್ಬಿಟ್ಟು ಕೆಲಸ ಮಾಡೋದು ಬಿಟ್ಬಿಟ್ಟು ಅದಕ್ಕೆ ಜೊತೆ ಕಣ್ಣ ಸಲಿಗೆ ಅಂತ ಡುಯೇಟ್ ಆಡ್ತಾ ಇದೆಯಾ? ಏಯ್, ಗಂಡ ಹೆಂಡತಿ ಮಧ್ಯೆ 1000 ಇರುತ್ತೆ, ನಾವು 1000 ಮಾತಾಡ್ಕೋತೀವಿ, ಮಧ್ಯ ಬರಬಾರ್ದು ಅನ್ನೋ ಸೆನ್ಸ್ ಇಲ್ವ ನನಗೆ? ನಾನ್ ಚಾನ್ಸ್. ಓಹೋ, ಸೆನ್ಸ್ ಇಲ್ವಾ ನಮಗೆ? ಎಲ್ಲಿದೆ? ಕಷ್ಟ ಸುಖ ಮಾತಾಡ್ತಾ ಇದ್ರು, ನಮ್ಗೆ ಎಷ್ಟು ಸೆನ್ಸ್ ಇದೆ ಅಂತ ತೋರಿಸ್ತೀವಿ. ನಾವೇನು ಬನ್ರಿ ಇಲ್ಲ ಒಂದು ನಿಮಿಷ. ಅವ್ನು ಯಾಕೋ ಕರಿತಾ ಇದೆಯಾ? ಸುಮ್ಮನೆ ಕರೆದ್ರೆ ನಿಜವಾಗ್ಲೂ ಬಂದ್ಬಿಟ್ನಲ್ಲಪ್ಪ. ನಿನ್ನ ಸೆನ್ಸ್ ಎಷ್ಟಿದೆ ಅಂತ ನಾನು ನೋಡಿ. ಸರ್ ಕರೆದ್ರ? ಏನಿಲ್ಲ, ಮೀಟಿಂಗ್ ಕಂಟಿನ್ಯೂ ಮಾಡೋಣ, ನೀವು ಕೂತ್ಕೊಳ್ಳಿ ಇಲ್ಲಿ. ಹಾಂ, ಮಗನೇ ರೀ ನವೀನ್, ಸುಮ್ಮನೆ ಕರೆದಿದ್ದು ಬಂದೇ ಬಿಟ್ಟಲ್ರಿ ರೀ. ಸರಿ, ತಮಾಷೆನೇ ಮಾಡಂಗಿಲ್ಲ ನಿಮ್ಮ ಹತ್ರ. ಸರಿ, ಆಮೇಲೆ ಸಿಗ್ತೀನಾ? ನನ್ನ ಜೊತೆ ರೀ. ಏನ್ರಿ ಚೆನ್ನಾಗಿದಲ್ವ ಹಾಡು? ಕೆಲಸ ಮಾಡುವಾಗ ಬೋರ್ ಆಗಬಾರ್ದಲ್ವಾ, ಅದಕ್ಕೆ ಜೋಶ್ಗೆ. ಕಂಟಿನ್ಯೂ. ಏಯ್, ಬಿಟ್ಟರೆ ಅವ್ನು ಆರ್ಕೆಸ್ಟ್ರಾ ಶುರು ಮಾಡ್ತಾನೆ. ನಾನು ಬರ್ತೀನಿ ರೀ. ನಾನು ಮಗನೇ ಏನೇನು ಗೋಡ ಇದೆ. ಸೀರಿಯಸ್ ಆಗಿ ಮೀಟಿಂಗ್ ನಡೀತಾ ಇರ್ಬೇಕಾದ್ರೆ ಆರ್ಕೆಸ್ಟ್ರಾ ಎಲ್ಲ ಮಾಡಬಾರ್ದು. ಕೆಲಸ ಇಂಪಾರ್ಟೆಂಟ್. ನಿನಗೂ ಸೇರಿಸಿ ಹೇಳ್ತಾ ಇದ್ದೀನಿ. ಇದು ಏನೋ ಮಾಡ್ತಾ ಇದ್ಯಾ? ಏನಿಲ್ಲ, ಅದು ಬೆಳಗ್ಗೆ ಎಕ್ಸಸೈಸ್ ಮಾಡಲಿಲ್ಲ, ಮಾಡ್ತಾ ಇದ್ದೀನಿ ಅಷ್ಟೇ. ಎಕ್ಸಸೈಸು ಸೂಟ್ ಹಾಕೊಂಡು? ಹಾಂ, ಸರಿಗಿದೆ. ನೋಡ್ಲೇ ಇಲ್ವಲ್ಲ? ನಿಮ್ಮಲ್ಲಿ ನಂಬಿಕೆ ಕಣ. ಇದು ಎಕ್ಸಸೈಸಾ? ಹಾಂ, ಹೊಸ ಎಕ್ಸಸೈಸ್ ಎಲ್ಲ ಕಲ್ತ್ಕೊಂಡ್ಬಿಟ್ಟಿದ್ಯಾ? ನಿನಗೆ ಗೊತ್ತಿಲ್ಲದಿರೋದೆಲ್ಲ ಏನಿದೆ. ಆದರೂ ಈ ಥರ ಗೊತ್ತಿಲ್ಲಪ್ಪ ನನಗೆ. ಹೇಳ್ಕೊಡ್ತೀನಿ ಬಿಡ. ಒಳ್ಳೊಳ್ಳೆದು ಕಲ್ತ್ಕೊಂಡಿದ್ಯಾ? ಯಾರು ಹೇಳ್ಕೊಟ್ಟಿದ್ದು ಗೊತ್ತಾಯ್ತು ಬಿಡು. ಒಳ್ಳೆ ಟೀಚರ್. ಕೆಲಸ ಮಾಡೋದು. ಅದೇ ಮಾಡ್ತಾ ಇದ್ದೀನಿ. ಏನು ಏನಾದರೂ ಬೇಕಿತ್ತಾ? ಏನು ಬೇಡಪ್ಪ. ಅಲ್ಲ ರೀ, ನೀವು ಯಾಕೆ ಒಡವೆನೆಲ್ಲ ಬಿಚ್ಚಿಡ್ತಾ ಇದ್ದೀರಾ? ಹಾಕ್ಕೊಳ್ರಿ, ಚೆನ್ನಾಗಿರುತ್ತೆ.
ಏನು ಗೊತ್ತಾ, ಒಡವೆಗೆ ನೀವೇ ಒಂಥರ ಒಡವೆ ಇದ್ದಾಗೆ. ನೀವು ಹಾಕ್ಕೊಂಡ್ರೆ ಅದಕ್ಕೆ ಹೊಳಪು, ಮೆರುಗು, ಬೆರುಗು ಎಲ್ಲ ಬಂದ್ಬಿಡುತ್ತೆ. ಏನು ಗೊತ್ತಾ, ಹೆಣ್ಮಕ್ಳು ಮತ್ತು ಒಡವೆ ಒಡ ಹುಟ್ಟಿದವ್ರ ಥರ. ನೀವಿದ್ದಲ್ಲಿ ಅದಿರಬೇಕು, ಅದಿದ್ದಲ್ಲಿ ನೀವು ಇರಲೇಬೇಕು. ಪ್ಲೀಸ್ ಹಾಕ್ಕೊಡ್ರಿ, ಒಡವೆ ಬೇಜಾರು ಮಾಡ್ಕೊಳತ್ತ ಆಮೇಲೆ. ನೀವು ಹೇಳೋದೆಲ್ಲರೂ ಕರೆಕ್ಟ್ ಗೌತಮರೇ, ಆದರೆ ಇದೆಲ್ಲನೂ ಬೇರೆಯವ್ರಿಗೆ ಅಪ್ಲೈ ಆಗುತ್ತೆ, ನನಗಲ್ಲ. ನಿಮ್ಗೆ ಗೊತ್ತಲ್ಲ ಗೌತಮರೇ, ನಾನು ಇದನ್ನು ಹಾಕ್ಕೊಂಡ್ರೆ ನನಗೊಂಥರ ಅನಿಸುತ್ತೆ, ಇರಿಟೇಷನ್ ಶುರು ಆಗ್ಬಿಡುತ್ತೆ. ನನಗಿದು ಬೇಡದೇ ಇರೋ ಆಡಂಬರ ಇದು. ನನಗಿದನ್ನೆಲ್ಲ ಡೈಲಿ ವೇರ್ಗೆ ಹಾಕಿ ರೂಢಿನೇ ಇಲ್ಲ, ಅಭ್ಯಾಸನೇ ಇಲ್ಲಪ್ಪ. ಅಭ್ಯಾಸ ಮಾಡ್ಕೊಂಡ್ರಿ, ಚೆನ್ನಾಗಿರುತ್ತೆ. ಪ್ಲೀಸ್ ಹಾಕೊಳ್ಳಿ. ಪ್ಲೀಸ್ ನನಗೆ ಫೋರ್ಸ್ ಮಾಡಿಬಿಡಿ ಗೌತಮರೇ, ಪ್ಲೀಸ್. ನಿಮ್ಗೆ ಗೊತ್ತಲ್ವಾ ಬಂಗಾರ ಅಂದರೆ ನನಗೇನು ಅಷ್ಟೊಂದು ವ್ಯಾಮೋಹ ಏನೂ ಇಲ್ಲ ಅಂತ. ನನಗೆಲ್ಲ ಒಂದೇ, ಬಂಗಾರನೂ ಒಂದೇ, ಬೆಳ್ಳಿನೂ ಒಂದೇ, ಕಪ್ಪಳನೂ ಒಂದೇ. ಇದೇನ್ರಿ, ಒಂದೇ ಏಟ್ಗೆ ಚಿನ್ನದ ಮಾನ ಮರ್ಯಾದೆ ಎಲ್ಲಾನು ಕಳೆದ್ಬಿಟ್ರಿ. 10 ಗ್ರಾಮಿನ ಚಿನ್ನದ ಬೆಲೆ ಏನಿದೆ ಅಂತ ಗೊತ್ತಾ ಇವತ್ತು? ಹೋಗ್ಲಿ ಬಿಡಿ, ನೀವು ಹೇಳಿದ್ದು ಒಂದು ರೀತಿಯಲ್ಲಿ ಕರೆಕ್ಟ್ ಕಣ್ರಿ. ಹೊಟ್ಟೆ ಹಸುಗಿಂತ ಕೀರ್ತಿ, ಪ್ರತಿಷ್ಠೆ, ಇದು ಹಸು ಬಹಳ ದೊಡ್ಡದು. ಸರಿ, ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಹಾಕೋಬಿಡಿ, ಬಿಡಿ. ಥ್ಯಾಂಕ್ ಯು ಸೊ ಮಚ್. ಮೀಟಿಂಗ್ ಮುಗೀತಾ? ಇಲ್ಲ, ನಡೀತದ. ಮತ್ತೆ ಇಲ್ಲೇನು ಮಾಡ್ತಿದ್ದೀರಾ? ಹೋಗಿ. ಹೋಗ್ತೀನಿ, ಬಟ್ ಅದೇ ನೀವು ಕೆಳಗೆ ಕೊಟ್ರಲ್ಲ, ನಾ ಹಿಡ್ಕೊಂಡೆ, ಅಷ್ಟರಲ್ಲಿ ಹಂಗೆ ಸ್ಲಿಪ್ ಆಗ್ಬಿಡ್ತು. ಅದಕ್ಕೆ ಇಲ್ಲೇ ಬಂದು ನಿಮ್ಮ ಹತ್ರದಿಂದ ಡೈರೆಕ್ಟಾಗಿ ಇಸ್ಕೊಂಡು ಹೋಗೋಣ ಅಂತ ಬಂದೆ. ಡೈರೆಕ್ಟಾಗಿ ಇಸ್ಕೊಂಡು ಹೋಗಕ್ಕೆ ಬಂದ್ರಾ? ಕೊಡಿ, ನನ್ನ ಕೆನ್ನೆ ಕಾಯ್ತಾ ಇದೆ, ಹೊರಡ್ಬೇಕು, ಕೊಡಿ.